ಹರಿ ಓಂ. ಶುಭೆ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತವರಾಹಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೋದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಸಂವತ್ಸರಾಣಾಂ ಮಧ್ಯೆ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತಋತೌ ಪುಷ್ಯಮಾಸೆ ಶುಕ್ಲಪಕ್ಷೆ ದ್ವಿತೀಯಾಂ ಸೌಮ್ಯವಾಸರಯುಕ್ತಾಯಾಂ ಶುಭನಕ್ಷತ್ರ ಶುಭಯೋಗ ಶುಭಕರ್ಣ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಅಸ್ಮಾಕಂ ಸಹಕುಟುಂಬಾನಾಂ ಅಸ್ಮಾಕಂ ರಾಷ್ಟ್ರಾನಾಂ ಕ್ಷೇಮಸ್ಥೈರ್ಯ ವೀರ್ಯ ವಿಜಯ ಅಭಯ ಆರೋಗ್ಯ ಆನಂದ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಅಗ್ನಿಹೋತ್ರಂ ಕರಿಷ್ಯಾಮಃ. ಇಷ್ಟು ಸಂಕಲ್ಪವನ್ನು ಹೇಳಿ ಇದೀಗ ನಾವು ಅಗ್ನಿಹೋತ್ರವನ್ನು ಮಾಡಿ ಮುಗಿಸಿದ್ದೇವೆ. ಇವತ್ತು ಕ್ಯಾಲೆಂಡರ್ ವರ್ಷದಂತೆ ಜನವರಿ 1. ಈ ಒಂದು ಕ್ಯಾಲೆಂಡರ್ ಹೊಸ ವರ್ಷವನ್ನು ಆಚರಣೆ ಮಾಡುವಾಗ ನಿನ್ನೆ ರಾತ್ರಿ ಇಡೀ ದೇಶದಲ್ಲಿ ಎಂತೆಂಥ ವಿಕೃತಗಳು ನಡೆದಿದೆ ಅನ್ನೋದು ವರದಿ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನಾನು 2 ಮಾತನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ. ನೋಡಿ, ಸಂಕಲ್ಪವನ್ನು ಮಾಡಿದೆವು. ಸಂಕಲ್ಪ ಮಾಡುವಾಗ ನಾವು ಯಾರು, ಎಲ್ಲಿಯವರು, ನಮ್ಮ ದೇಶ ಯಾವುದು ಅಂತ ಹೇಳಿದ ಜೊತೆಗೆ ನಮ್ಮ ಕ್ಯಾಲೆಂಡರ್ ಕ್ರೋಧಿನಾಮ ಸಂವತ್ಸರ ಅಂದರೆ ಈ ವರ್ಷ ಯಾವುದು? ಕ್ರೋಧಿನಾಮ ಸಂವತ್ಸರ. ಮಾಸ, ಋತು, ಹಾಗೆಯೇ ಇವತ್ತಿನ ತಿಥಿ, ವಾರ ಎಲ್ಲದನ್ನು ಸ್ಮರಣೆ ಮಾಡಿದೆವು. ಈ ನಮ್ಮ ಸಿಸ್ಟಮ್ ಏನಿದೆ, ಭಾರತೀಯ ಕಾಲಮಾನದ ಪದ್ಧತಿ ಏನಿದೆ, ಇದು ಎಷ್ಟು ಭವ್ಯವಾಗಿದೆ ಅಂತ ನಾನು ಅನೇಕ ಸಲ ನೆನಪು ಮಾಡ್ಕೊಳ್ತಾ ಇರ್ತೀನಿ. ನಾವು ಇವತ್ತು ದ್ವಿತೀಯ ಅಂದರೆ ಪುಷ್ಯ ಮಾಸದ 2ನೇ ದಿವಸ ಪಾಡ್ಯ, ಬಿದಿಗೆ, ತದಿಗೆ ಅಂತ ಹೇಳ್ತೀವಿ. ಬಿದಿಗೆ ಇವತ್ತು, ಅದನ್ನು ದ್ವಿತೀಯ ಅಂತಲೂ ಹೇಳ್ತೀವಿ. ಹಾಗೆಯೇ ಇನ್ನು 13 ದಿವಸ ಕಳೆದರೆ ಪೌರ್ಣಮಿ ಬರುತ್ತೆ. ಅಂದರೆ ಮೊನ್ನೆ 2 ದಿವಸದಿಂದ ಪಾಠದಿಂದ ಅಥವಾ ಪ್ರಥಮದಿಂದ ಶುರುವಾಗಿ ಪೌರ್ಣಮಿ ಬರುತ್ತೆ. ಪೌರ್ಣಮಿನಲ್ಲಿ ರಾತ್ರಿ ಅದೆಂಥ ಚಂದ್ರನ ಬೆಳಕು. ಹಿಂದೆಲ್ಲ ನಾವು ಬೆಳದಿಂಗಳ ಊಟ ಅಂಥೇಳಿ ಮಾಡ್ತಾಯಿದ್ದು, ಎಂಥ ಸೊಗಸು. ಈ ಪೌರ್ಣಮಿಯನ್ನು ನಮ್ಮ ಕ್ಯಾಲೆಂಡರ್ ವರ್ಷದಲ್ಲಿ ಹೇಗೆ ಗುರುತಿಸ್ತೀರಿ? ನಮ್ಮ ಭಾರತೀಯ ಕಾಲಮಾನದ ಕ್ಯಾಲೆಂಡರಲ್ಲಿ ಏನು ನಾವು ಲೆಕ್ಕ ಹಾಕ್ತೀವಿ, ಆ ಲೆಕ್ಕಾಚಾರದಂತೆ ಪೌರ್ಣಮಿಯನ್ನು ಆಚರಣೆ ಮಾಡ್ತೀವಿ. ಅವತ್ತು ಚಂದ್ರನ ಬೆಳದಿಂಗನ್ನು ಸವಿತೀವಿ. ಹಾಗೆಯೇ ಅದು ಕಳೆದ್ರೆ ಮತ್ತೆ ಇನ್ನು 15 ದಿವಸದಲ್ಲಿ ಅಮಾವಾಸ್ಯೆ ಬರುತ್ತೆ. ಅವತ್ತು ಕತ್ತಲು. ಅಂದರೆ ಮೊದಲನೇ 15 ದಿವಸವನ್ನು ನಾವು ಶುಕ್ಲ ಪಕ್ಷ ಅಂತಲೂ,
ಎರಡನೇ 15 ದಿವಸವನ್ನು ಕೃಷ್ಣಪಕ್ಷ ಅಂತಲೂ ಹೇಳ್ತೇವೆ. ನಮ್ಮ ಮಾತಿನಲ್ಲಿ ನಾವು ಹೇಳೋದ್ರಲ್ಲೇ ಆ ದಿವಸಗಳು ಹೇಗಿರುತ್ತೆ ಅಂತ ಗೊತ್ತಾಗತ್ತೆ. ಹಾಗೆಯೇ ವರ್ಷಾಚರಣೆ ಮಾಡುವಾಗ, ಯುಗಾದಿ ಹಬ್ಬ ಬಂದಾಗ ಎಲ್ಲ ಕಡೆ ಸಸ್ಯ ಸಮೃದ್ಧಿಯಾಗಿರುತ್ತೆ. ಮರ ಗಿಡಗಳು ಚಿಗುರಿ ನಗುತ್ತಾ ಇರುತ್ತವೆ. ಇಡೀ ಪ್ರಕೃತಿ ಅರಳಿರುತ್ತೆ. ಹೂವು, ಹಣ್ಣು ಇತ್ಯಾದಿಗಳಿಂದ ಶೋಭಾಯಮಾನವಾಗಿ ಕಾಣುತ್ತೆ. ಆದರೆ ಜನವರಿ ಕ್ಯಾಲೆಂಡರ್ ವರ್ಷ ಆರಂಭವಾಗುವಾಗ ಇದ್ಯಾವ ಪ್ರಕೃತಿಯ ಲಕ್ಷಣಗಳನ್ನು ನಾವು ನೋಡೋದಿಲ್ಲ. ಅದಕ್ಕೆ ನಮ್ಮ ಒಬ್ಬರು ಸ್ನೇಹಿತರು ಮಾತಾಡ್ತಾ ಹೇಳಿದರು, ಜನವರಿ, ವರಿ, ಫೆಬ್ರವರಿ, ವರಿ, ಇವೆರಡು ವರಿಗಳು ಹೋದರೆ ಮಾರ್ಚ್ ಬರುತ್ತೆ. ಮಾರ್ಚ್ ಅಂತ್ಯದಲ್ಲಿ ಅಥವಾ ಏಪ್ರಿಲ್ ಮೊದಲನೇ ವಾರದಲ್ಲಿ ಯುಗಾದಿ ಬರುತ್ತೆ. ಅದು ರೀ ನಮಗೆ ಹೊಸ ವರ್ಷ ಅಂಥೇಳಿ. ಯಾಕೆ ನಮ್ಮ ಭಾರತೀಯ ಕಾಲಮಾನದ ಕ್ಯಾಲೆಂಡರ್ನಂತೆ ನಾವು ಜೀವನ ಮಾಡಬೇಕು ಅಂತ ಹೇಳಿದರೆ ಅದರ ಹಿಂದೆ ನಮ್ಮ ಸಂಸ್ಕೃತಿ ಅಡಗಿದೆ. ನಾವು ಯುಗಾದಿಯನ್ನು ಆಚರಣೆ ಮಾಡಬೇಕಾದ್ರೆ ಬೆಳಗಾಗೆದ್ದು ಎಣ್ಣೆ ನೀರು ಹಾಕ್ಕೊಂಡು ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಮನೆ ಮುಂದೆಲ್ಲ ತಲೆಯ ತೋಡವನ್ನು ಕಟ್ಟಿ ಏನು ಸಿಂಗಾರ ಮಾಡ್ತೀವಿ, ಎಷ್ಟು ಆನಂದವಾಗಿ ಪ್ರಕೃತಿ ಜೊತೆಗೆ ನಾವು ಆಚರಣೆಯನ್ನು ಮಾಡ್ತೇವೆ. ಆದರೆ ಅದೇ ಕ್ಯಾಲೆಂಡರ್ ವರ್ಷ ಆರಂಭ ಆಗೋ ಹಿಂದಿನ ದಿವಸ ರಾತ್ರಿ ಶುರುವಾಗುತ್ತೆ. ಅವಘಡಗಳು, ರಾತ್ರಿಯೆಲ್ಲ ರಸ್ತೆಯಲ್ಲಿ ಹೇಗೆ ಮನಸ್ಸು ಬರುತ್ತೋ ಹಾಕ್ಕೊಂಡು ವಿಕೃತ ಕೃತ್ಯಗಳನ್ನು ಮಾಡಿಕೊಂಡು ಒಬ್ಬ ಯುವಕ ತನ್ನ ಸೊಗಸಾದ ಬದುಕನ್ನು ಹಾಳು ಮಾಡಿಕೊಡ್ತಾನಲ್ಲ, ಇದು ಹೊಸ ವರ್ಷ ಆಚರಣೆನ. ಇದನ್ನು ನಾವು ಅನುಸರಿಸಬೇಕಾ? ಯಾಕೆ ಇಂಥ ಭ್ರಮೆಗಳು ನಮಗೆ? ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಹಾಳು ಮಾಡಬೇಕು. ನಾವಾದರೆ ಯೋಚನೆ ಮಾಡ್ತೀವಿ, ಇಡೀ ಪ್ರಪಂಚ ಉದ್ಧಾರ ಆಗಬೇಕು. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾ. ನಾವು ಪ್ರಪಂಚದಲ್ಲಿ ಆವರಿಸಿರುವಂಥ ಎಲ್ಲ ಆ ಭೂಮಾತೆ ನನ್ನ ತಾಯಿ, ನಾವೆಲ್ಲ ಅವಳ ಮಕ್ಕಳು. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ಭವಿ. ಎಲ್ಲರಿಗೂ ಆನಂದವನ್ನು, ಆರೋಗ್ಯವನ್ನು, ಸಂತೋಷವನ್ನು ಬಯಸುವಂಥ ನಾವುಗಳು ವಿಕೃತ ಆಚರಣೆಯಿಂದ ನಮ್ಮನ್ನು ನಾವು ಕೆಡಿಸ್ಕೊಳ್ಬೇಕಾ? ಇದು ಒಂದು ರಾತ್ರಿ ಕುಡಿತದಿಂದ ಕುಣಿತದಿಂದ ಏನೂ ಆಗೋದಿಲ್ಲ ಅಂತ ಭಾವಿಸಬೇಡಿ. ಇದು ನಮ್ಮ ಸಂಸ್ಕೃತಿಯ ಮೇಲೆ, ನಮ್ಮ ಪರಂಪರೆ ಮೇಲೆ ಆಘಾತವನ್ನು ತರ್ತಾ ಇದೆ. ಕೇರಳದಲ್ಲಿ ಹೋಗಿ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ನೋಡಿ, ಹಾಗೆಯೇ ನಮ್ಮ ಮನೆಗಳಲ್ಲೂ ಕೂಡ ನಮ್ಮ ಮಕ್ಕಳು ತಮ್ಮ ಯೌವನ ಪ್ರಾಪ್ತವಾದಾಗ ಹೇಗೆಲ್ಲ ತಮ್ಮ ಬದುಕನ್ನು ಬದಲಾಯಿಸ್ಕೊಳ್ತಾ ಇದ್ದಾರೆ. ಯಾವುದೋ ಹೆಣ್ಣು ಮಗಳು ಯಾರೋ ಒಬ್ಬ 30,000 ರೂಪಾಯಿನ ಒಂದು ಮೊಬೈಲ್ನ ಕೊಟ್ಟ ಅನ್ನೋ ಆಸೆಗೆ ಅವನ ಹಿಂದೆ ಬಿದ್ದು ಅವನ ಪ್ರೇಮ ಪಾಶಕ್ಕೆ ಸಿಕ್ಕಿ ಹಾಕಿಕೊಂಡು, ಪಾಶ ಅದು ಬರೀ ಪ್ರೇಮ ಅಲ್ಲ, ಸಿಕ್ಕಾಕಿಕೊಂಡು 2 ದಿವಸದ ಸಂತೋಷನ ಅನುಭವಿಸಿ ಇಡೀ ಜೀವನವನ್ನು ಹಾಳು ಮಾಡಿಕೊಳ್ತಾ ಇರುವಂಥ ಎಷ್ಟು ಘಟನೆಗಳನ್ನು ಕೇಳ್ತಾ ಇದ್ದೇವೆ. ಇದಕ್ಕೂ ಕ್ಯಾಲೆಂಡರ್ ಹೊಸ ವರ್ಷಾಚರಣೆಗೂ ಸಂಬಂಧ ಇದೆ. ಯಾವಾಗ ನಾವು ವಿಕೃತವನ್ನು ನಾವು ಅನುಸರಿಸ್ತೀವಿ, ನಮ್ಮ ಜೀವನ ವಿಕೃತವಾಗಿಯೇ ಹೋಗುತ್ತೆ. ಆದ್ದರಿಂದ ಎಲ್ಲ ಹಿಂದೂ ಬಾಂಧವರಷ್ಟೇ ಅಲ್ಲ, ಎಲ್ಲ ಮನುಷ್ಯ ಪ್ರಿಯರಿಗೂ ಕೂಡ ನಾನು ಪ್ರಾರ್ಥನೆ ಮಾಡೋದಿಷ್ಟೇ, ನಮ್ಮ ಭಾರತೀಯ ವ್ಯವಸ್ಥೆಗಳೇನಿದೆ ಇದು ಬಹಳ ವೈಜ್ಞಾನಿಕ.
ನಾವು ಇನ್ನು 100 ವರ್ಷದ ಮುಂದೆ, ಇವಾಗ 2025 ಅಂದರೆ 3025ನೇ ಇಸ್ವಿ ಜನವರಿ 1ನೇ ತಾರೀಕು ಸೂರ್ಯ ಎಷ್ಟೊತ್ತಿಗೆ ಹುಟ್ಟುತ್ತಾನೆ ಅನ್ನೋದನ್ನು ನಮ್ಮ ಋಷಿಮುನಿಗಳು ಈಗಾಗಲೇ ಲೆಕ್ಕಾಚಾರ ಮಾಡಿ ಬರೆದಿದ್ದಾರೆ. ಯಾರು? ನಮ್ಮ ಋಷಿಮುನಿಗಳು ವಿಜ್ಞಾನಿಗಳ ಅವತ್ತು ಅಥವಾ ಇವತ್ತಿನ ನಮ್ಮ ದೊಡ್ಡ ದೊಡ್ಡ ವಿಜ್ಞಾನಿಗಳಿದ್ದಾರಲ್ಲ, ಅವ್ರನ್ನ ವಿಜ್ಞಾನಿಗಳಂತ ಹೇಳಬೇಕಾ? ನಮ್ಮದು ಮಹಾನ್ ಪರಂಪರೆ ಮಿತ್ರರೇ. ಈ ಪರಂಪರೆಯನ್ನು ನಾವು ಉಳಿಸ್ಕೊಳ್ಳೋಣ. ಯಾತಕ್ಕೆ ಅಂತ ಹೇಳಿದ್ರೆ, ನಮ್ಮ ಸಮೃದ್ಧ ಜೀವನಕ್ಕೋಸ್ಕರ, ನಮ್ಮ ಶಾಂತ ಜೀವನಕ್ಕೋಸ್ಕರ. ನಾವು ನೋಡಿ, ಬೆಳಗಾಗಿದ್ದು ವೇದ ಭಾರತಿಯಲ್ಲಿ ಒಂದು ಅಭ್ಯಾಸವನ್ನು ಮಾಡಿಕೊಂಡಿದ್ದೀವಿ. ಒಂದು 15-20 ನಿಮಿಷ ಒಂದು ಯಜ್ಞವನ್ನು ಮಾಡ್ತೀವಿ, ಸಾಮೂಹಿಕವಾಗಿ ಮಾಡ್ತೀವಿ. ಆನಂತರ ಇನ್ನೊಂದು 30 ನಿಮಿಷ ಯೋಗವನ್ನು ಮಾಡ್ತೇವೆ. ಬಂದಿರುವಂಥ ಎಲ್ಲ ನಮ್ಮ ಪತಂಜಲಿಯ ಎಲ್ಲ ಶಾಖೆಗಳದ್ದು ಕೂಡ ಸಾಮಾನ್ಯ ನಮ್ಮ ಕಾರ್ಯಕರ್ತರುಗಳು ಎಷ್ಟೊತ್ತಿಗೆ ಹೇಳ್ತಾರೆ ಗೊತ್ತಾ? ಬೆಳಗಿನ ಜಾವ 4:00 ಹೇಳ್ತಾರೆ. ಸ್ನಾನ ಮಾಡ್ತಾರೆ, ಯೋಗ ಕೇಂದ್ರಕ್ಕೆ ಬರ್ತಾರೆ. ಅಭ್ಯಾಸ ಇರೋ ಜಾಗದಲ್ಲಿ ಅಗ್ನಿಹೋತ್ರ ಇದೆ, ಇಲ್ಲದೆ ಹೋದರೆ ಯೋಗ ಶುರು ಮಾಡ್ತಾರೆ, ಸಚ್ಚಿಂತನೆ ಮಾಡ್ತಾರೆ. ಉಸಿರಾಟದಲ್ಲಿ ನಮ್ಮ ಶರೀರವನ್ನು ಚೆನ್ನಾಗಿ ಮಾಡಿಕೊಳ್ತಾರೆ. ಆರೋಗ್ಯಕರ ಜೀವನ ನಮ್ಮದಾಗಬೇಕಾ ಅಥವಾ ನಮ್ಮ ಜೀವನ ಹಾಳೋಗಬೇಕಾ? ಯೋಚನೆ ಮಾಡಿ. ಪತಂಜಲಿಯ ಪರಿವಾರದ ಪರವಾಗಿ, ವೇದ ಭಾರತಿ ಪರವಾಗಿ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಆಚರಣೆ ಮಾಡೋದರಿಂದ ಬರೀ ನಾವಷ್ಟೇ ಅಲ್ಲ, ಇಡೀ ವಿಶ್ವ ಶಾಂತವಾಗಿ ನೆಮ್ಮದಿಯಿಂದ ಬದುಕೋದಕ್ಕೆ ಅದು ಅನುವು ಮಾಡುತ್ತೆ. ಆದರೆ ವಿಕೃತಿ ಆಚರಣೆಯಿಂದ ಇಡೀ ಪ್ರಪಂಚ ನಾಶವಾಗುತ್ತೆ. ಸೊ ಈ ದೃಷ್ಟಿಯಿಂದ ಇವತ್ತು ಸಂಜೆ 6 ಗಂಟೆಗೆ ಹಾಸನದ ಪತಂಜಲಿ ಯೋಗಶಾಲೆಯಲ್ಲಿ ವಿಶೇಷವಾದಂಥ ಒಂದು ಅಗ್ನಿಹೋತ್ರವನ್ನು, ಸತ್ಸಂಗವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಎಲ್ಲರೂ ಬನ್ನಿ. ಹಾಸನದ ವಿಜಯನಗರ ಬಡಾವಣೆಯಲ್ಲಿ ಪತಂಜಲಿ ಯೋಗ ಭವನ ಇದೆ. ಅಲ್ಲಿ ಸಂಜೆ 6 ಗಂಟೆಗೆ ವಿಶೇಷವಾದ ಅಗ್ನಿಹೋತ್ರ ಇದೆ. ಎಲ್ಲರೂ ಬನ್ನಿ, ಅದರಲ್ಲಿ ಪಾಲ್ಗೊಳ್ಳಿ. ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಆಚರಣೆ ಮಾಡೋಣ. ನಮ್ಮ ಕುಟುಂಬ ಅಷ್ಟೇ ಅಲ್ಲ, ನಮ್ಮ ಊರಷ್ಟೇ ಅಲ್ಲ, ನಮ್ಮ ದೇಶ ಅಷ್ಟೇ ಅಲ್ಲ, ನಮ್ಮ ಸಂಸ್ಕೃತಿ ಪರಂಪರೆ ಅಷ್ಟೇ ಅಲ್ಲ, ಇಡೀ ವಿಶ್ವದ ಎಲ್ಲ ಮಾನವ ಕೋಟಿ ಕೂಡ ಆನಂದವಾಗಿರಬೇಕು, ಆರೋಗ್ಯವಾಗಿರಬೇಕು. ಅದಕ್ಕೋಸ್ಕರ ಯೋಗವನ್ನು ಮಾಡೋಣ, ಯಜ್ಞವನ್ನು ಮಾಡೋಣ. ನಮಸ್ಕಾರ. ನಮ್ಮ ಜೊತೆ ನೀವು ಬನ್ನಿ.